ಮಾನ್ಯ ಅಧ್ಯಕ್ಷರೇ, ಕೌನ್ಸಿಲ್ಗೆ ಹೋಗಿ ಅಲ್ಲಿ ಕೂಡ ಉತ್ತರ ಕೊಡಬೇಕಾಗ್ತದೆ. ಅದರಿಂದ ಕೊನೆಯಲ್ಲಿ ನಂದೊಂದೇ ಒಂದು ಕ್ಲಾರಿಫಿಕೇಶನ್. ಅವ್ರದ್ದು ಕೇಳಿದ್ರು ಲಾ ಅಂಡ್ ಆರ್ಡರ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಅವರ ನಾರ್ಮಲ್ ಸ್ಟೈಲಲ್ಲಿ ಕೊನೆಯಲ್ಲಿ ಒಂದು ಅರ್ಧ ಗಂಟೆಗೆ ಬಂದ್ರೆ ಅಷ್ಟೇ, ಇನ್ನು 1.5 ಗಂಟೆ ಪೂರ್ತಿ ಅಲ್ಲೆಲ್ಲ ಸುತ್ತಾಕ್ಸ್ಬಿಟ್ರು ನಮ್ಮನ್ನ. ನಾನು ನೋಡ್ತಾ ಇದ್ದೆ, ಇಲ್ಲಿ ಕೂತ್ಕೊಂಡು ಆಚೆ ಸುತ್ತಾಕ್ಸಿ ಕೊನೆಗೆ ಬಂದು ಸಬ್ಜೆಕ್ಟಿಗೆ ಬಂದರು. ಆದರೆ ನಾವು ಪ್ರಮುಖವಾಗಿ ಹೇಳಿದಂಥ ವಿಚಾರಗಳನ್ನ ನಾವು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದು ನಾನು ಪತ್ರ ತೋರಿಸಿ ಪ್ರೆಸ್ ಮೀಟ್ ತೋರಿಸಿ ಅದರದ್ದೆಲ್ಲ ಹೇಳಿದೆ. 60% ಸರ್ಕಾರ ಕಮಿಷನ್ ತಗೊಂತೈತೆ, ನಾವೆಲ್ಲ ಸ್ಟ್ರೈಕ್ ಮಾಡ್ತೀರಿ, ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತೀರಿ, ಇದು ರಾಜ್ಯಕ್ಕೆ ಹಾನಿ ಆಗ್ತೈತೆ. ಇದ್ರ ಬಗ್ಗೆ ತಾವು ಚಕಾರನೇ ಎತ್ತಲಿಲ್ಲ. ಮತ್ತೆ ಜಯಶ್ರೀ ಅವ್ರ ಮೇಡಮ್ ಅವ್ರದ್ದು ಇವತ್ತು ವರದಿ ತರ್ಸ್ಕೊಂತೀನಿ ಅಂದ್ರು. 5 ದಿನ ಆಗೈತೆ ಅಧ್ಯಕ್ಷ. ಎಷ್ಟು ದಿನ ಬೇಕಾದ ಈ ಸರ್ಕಾರಕ್ಕೆ ಇಮಿಡಿಯೇಟ್ ಆಕ್ಷನ್ ಮಾಡಕ್ಕೆ ಆಗಲ್ಲ ಅಂದ್ರೆ ಎಷ್ಟು ದಿನಗಳು ಎಷ್ಟು ವರ್ಷಗಳು ಬೇಕು? ಇದು ಅಧಿವೇಶನ ನಡೀತಾ ಇದೆ, ಇಲ್ಲೇ ಇವರು ಕ್ರಮ ತೆಗೆದುಕೊಳ್ಳಕ್ಕಾಗಲ್ಲ ರಿಪೋರ್ಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ನೋಡ ಚೀಟಿ ಕಳಿಸ್ತಾರಲ್ಲ, 1 ನಿಮಿಷದ ಕೆಲಸ ಮುಖ್ಯಮಂತ್ರಿಗಳಿಗೆ. ಅಲ್ಲೇ 8 ಚೀಫ್ ಇದಾರೆ, ಅಲ್ಲೇ 1 ನಿಮಿಷ ತಗೊಂಡು ಸರಿ ಇದ್ರೆ ಸರಿ ಮಾಡಿ. ನಾನ್ ಸುಳ್ಳು ಹೇಳದ್ನ? ಜಯಶ್ರೀ ಅವ್ರನ್ನ ನಾಮಿನೇಟ್ ಮಾಡಿದ್ದು ಕಾಂಗ್ರೆಸ್ ಅವರೇ. ಹೌದು, ಕಾಂಗ್ರೆಸ್ ಅವರೇ ನಾಮಿನೇಟ್ ಮಾಡಿದ್ದು. ಕೂಡ್ಲೆ ಅವ್ರ ಮೇಲೆ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೇನೆ ಕೊಟ್ರಲ್ಲ. ನೀವು ಅಲ್ಲ ಏನಾನ ಪೋಸ್ಟಿಂಗ್ ಮಾಡೋವಾಗ ಏನಾನ ಸಮಥಿಂಗ್ ಆಗೈತಾ? ಇಲ್ಲ ಅಂದ್ರೆ ಯಾಕೆ ಭಯ ಬೀಳ್ಬೇಕು? ಅದು ಹೇಳಿದ್ರಲ್ಲಿ ಲಿಖಿತವಾಗಿ ಅಲ್ಲ. ಈಗ ನೋಡಿ, ಯಾವ ಪೋಸ್ಟಿಂಗ್ ನಲ್ಲೂ ನನ್ನ ಜೀವನದಲ್ಲಿ ಪೋಸ್ಟಿಂಗ್ ಮಾಡುವಾಗಲಿ ಪ್ರಮೋಷನ್ ಕೊಡೋಗಾಗ್ಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗ್ಲಿ ಇವತ್ತಿನವರಿಗೆ ಹಣ ತಗೊಂಡು ಗೊತ್ತಿಲ್ಲ ನನಗೆ. ಯಾವ ಅಧಿಕಾರಿ ಮೇಲೂ ಕೂಡ ನಾವು ಮುಲಾಜಿಲ್ದೇನೆ ಕ್ರಮ ತಗೋತೀವಿ. ತಪ್ಪು ಮಾಡದವರಿಗೆ ಯಾರನ್ನು ಬಿಡಲ್ಲ. ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಸಡನ್ ಆಗಿ ಅಲ್ಲ ಸರ್, ಬೇರೆದಾದ್ರೆ 1 ನಿಮಿಷಕ್ಕೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಎಲ್ಲಿಗೆ ಕ್ರಮ ತೆಗೆದುಕೊಳ್ಳಕ್ಕೆ 5 ದಿನ ಒಬ್ಬ ಕಲಾವಿದೆಗಾಗಿರೋ ಇದಕ್ಕೆ ಕಲಾವಿದೆ ಪದ್ಮಶ್ರೀ ಪ್ರಶಸ್ತಿ, ಪದ್ಮಶ್ರೀ ರಾಜ್ಯಸಭಾ ಸದಸ್ಯ ಕಲಾವಿದೆ ಅನ್ನೋದು ನಿಜ. ಅವರು ಕ್ರಮ ತೆಗೆದುಕೊಳ್ಳೋಣ ಅನ್ನೋದು ನಿಜ. ಇಲ್ಲ, ಕ್ರಮ ತಗೊಳ್ತೀನಿ ಹೇಳ್ಬಿಡಿ. ಅದಕ್ಕೆ ಏನೈತೆ ಸರ್? ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಮೆಸೇಜ್ ಹೋಗ್ತೈತೆ ಸರ್, ಮೆಸೇಜ್ ಹೋಗ್ತೈತೆ. ಏನಾನ ಈ ತರ ಮಾಡೋ ಅಧಿಕಾರಿಗಳಿಗೆ ಒಂದು ಶಿಕ್ಷೆ ಆಗ್ಬೇಕು. ಎಲ್ಲ ವಿಚಾರಣೆ ಮಾಡಿ ವರದಿ ತರಿಸ್ಕೊಳ್ಳದೇನೆ ಮಾಡಕ್ ಬರಲ್ಲ. ಸರಿ, ಆಯ್ತು ಸರ್, ಮಾಡಿ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಸರ್ ಈ ಎಲ್ಲಾ ಪ್ರಶ್ನೆಗಳಿಗೆ ತಾವು ಉತ್ತರವನ್ನ ಕೊಡ್ಲಿಲ್ಲ. ನಾನು 5,000 ಕೋಟಿದು ಆ ಗೃಹಲಕ್ಷ್ಮಿ ಹಣವನ್ನ ಹಾಕಿಲ್ಲ ಇನ್ನು ಅಂತ ಕೇಳಿದೆ. ನಾನು ಅದ್ರ ಬಗ್ಗೆ ಮಾತೇ ಹೇಳಲಿಲ್ಲ. ಅಲ್ಲಿ ನೋಡಿದ್ರೆ DK ಶಿವಕುಮಾರ್ ಹೇಳ್ತಾರೆ, ಪಾಪ ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಆ ಹೆಣ್ಮಗಳು ಏನ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ನೀವು ಕೇಳಿದ್ರೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಾ. ಇಲ್ಲಿ ದುಡ್ಡೆಲ್ಲ ಹೋಯ್ತು 5,000, ಅದ್ರ ಬಗ್ಗೆ ನಿಮ್ದು ಉತ್ತರ ಇಲ್ಲ. ನನ್ಗನ್ಸ್ತತೆ ಈ ಇಲ್ಲಗಳ ಸರ್ಕಾರ, ಇದು ಒಂಥರ ಇಲ್ಲಗಳ ಸರ್ಕಾರ. ನನ್ಗನ್ಸ್ತತೆ ಇದು ಏನು ಉತ್ತರಗಳು ನಮ್ಗೆ ಕೊಟ್ಟಿದ್ದಾರೆ ಅದೆಲ್ಲ ರಾಜ್ಯಪಾಲರ ಕೈಲಿ ತಪ್ಪನ್ನ ಹೇಳಿಸಿದ್ದಾರೆ. ಆದ್ರಿಂದ ಈ ಉತ್ತರಗಳು ನಮಗೆ ಸರಿ ಅನ್ಸಿಲ್ಲ, ರಾಜ್ಯದ ಜನತೆಗೆ ದ್ರೋಹ ಬಗೆತಾರೆ ಅಂತ ವಾಕೌಟ್ ಮಾಡ್ತಾ ಇದ್ದೀರಿ ಅಧ್ಯಕ್ಷ. ಇದು ವಾಕೌಟ್. ರಾಜ್ಯಪಾಲರ ಅಧ್ಯಕ್ಷರೇ, 22 ಜನವರಿ 2026ರಂದು ಜನವರಿ 2026ರಂದು ವಿಧಾನಮಂಡಲದ ಉಭಯ ಸದನಗಳ ಸದನಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸುವ ಕೃತಜ್ಞತಾಪೂರ್ವಕವಾದ ವಂದನಾ ನಿರ್ಣಯ ಪ್ರಸ್ತಾವವನ್ನು ಅಂಗೀಕರಿಸಬೇಕೆಂದು ಸದನವನ್ನು ಕೋರುತ್ತೇನೆ. ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯದ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 22 ಜನವರಿ 2026ರಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನುದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸುತ್ತೇವೆ. ಪ್ರಸ್ತಾವದ ಪರವಾಗಿ